ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನೆಂದರೆ ಸಿಂಪಲ್ಲಾಗಿ ಬ್ರೆಡ್ ಆಮ್ಲೆಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಆದ್ರೂ ತೋರಿಸ್ತಾ ಇದ್ದೀನಿ ನಾನು ಹೆಂಗೆ ಮಾಡ್ತೀನಿ ಏನೋ ಅಂತ ಅಂದ್ಬಿಟ್ಟು. ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ. ಸೊ ಇವಾಗ ನಾನಿಲ್ಲಿ ಒಂದು 2-3 ಎಗ್ನ ಒಡೆದು ಹಾಕ್ಕೊಂಡಿದ್ದೀನಿ. ಸೊ ಅದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಬಿಟ್ಟು, ಸೊ ಅದಕ್ಕೆ ನೆಕ್ಸ್ಟು ಮೆಣಸಿನ ಪುಡಿ ಅಂತಾರೆ, ಸೊ ಅದನ್ನ ಸ್ವಲ್ಪ ಹಾಕೋತಾ ಇದ್ದೀನಿ. ಯಾಕೆ ಹಾಕ್ತೀವಿ ಅಂತಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅದರಿಂದ. ಸೊ ನೆಕ್ಸ್ಟ್ ಸ್ವಲ್ಪ ಉಪ್ಪು, ಹಾಗೆಯೇ ನಿಮಗೆ ಬೇಕಂದರೆ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಚಿಲ್ಲಿ ಪೌಡರ್ ಕೂಡ ಸ್ವಲ್ಪ. ಸೊ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು, ಎಲ್ಲನೂ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಾಯ್ಸ್. ಸೊ ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ತುಂಬ ಇಷ್ಟ ಬ್ರೆಡ್ ಆಮ್ಲೆಟ್ ಅಂದರೆ. ಹಾಗೆಯೇ ನಮ್ಮ ಮನೆಯಲ್ಲಿ ನನ್ನ ಗಂಡನಿಗೂ ಕೂಡ ತುಂಬಾ ಇಷ್ಟ. ಅದರಿಂದ ಈವ್ನಿಂಗಲ್ಲಿ ಮಾಡಿಕೊಡ್ತಾ ಇರ್ತೀನಿ. ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ, ಸೊ ಡೋಂಟ್ ಮೈಂಡ್. ಸೊ ಇವಾಗ ಏನಂದರೆ ನೆಕ್ಸ್ಟ್ ಪ್ಯಾನ್ನ ಫುಲ್ಲು ಬಿಸಿ ಮಾಡೋಕ್ಕೆ ಇಟ್ಟಿರ್ತೀನಿ. ಸೊ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈವನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಫುಲ್ಲು. ಸೊ ಅದು ಪ್ಯಾನ್ ಏನಿದೆ ಹಿಂಗೆ ಎತ್ತಿ ಹಿಂಗೆ ತಿರುಗಿಸ್ಬಿಟ್ರೆ ಎಲ್ಲ ಕಡೆ ಹೋಗ್ಬಿಡುತ್ತೆ. ಸೊ ತುಂಬ ಈಸಿಯಾಗಿ ಮಾಡ್ಕೊಬೋದು ಬ್ರೆಡ್ ಆಮ್ಲೆಟ್ನ. ಸೊ ನಾನು ಮಾಡೋ ಬ್ರೆಡ್ ಆಮ್ಲೆಟ್ ಅಂದರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಸೊ ಯಾವ ಅಡುಗೆನ ಅಪ್ರಿಷಿಯೇಟ್ ಮಾಡ್ತಾರೋ ಇಲ್ಲೋ, ಇದನ್ನು ಮಾತ್ರ ಹೇಳ್ತಾ ಇರ್ತಾರೆ, ಚೆನ್ನಾಗಿ ಮಾಡ್ತೀಯ ನೀನು ಅಂತ. ಸೊ ಅದನ್ನ ಕೇಳೋಕ್ಕೆ ಒಂಥರ ಖುಷಿ. ಇವಾಗ ಏನಂದರೆ ನಿಮಗೆ 1 ಬ್ರೆಡ್ ಸ್ಲೈಸ್ ಬೇಕು ಅಂದರೆ 1 ಹಾಕ್ಕೊಬೋದು, ಇಲ್ಲ 2 ಬೇಕಂದರೆ 2 ಸ್ಲೈಸ್ನ ಹಾಕ್ಕೊಂಡ್ಬಿಟ್ಟು, ಸೊ ಆ ಥರ ಫಸ್ಟು ಅದರಲ್ಲಿ ಡಿಪ್ ಮಾಡಿ ಫ್ಲಿಪ್ ಮಾಡ್ಕೊಳ್ಬೇಕು 2 ಕಡೆ ಕೂಡ. ಸೊ ನೀಟಾಗಿ ಒಂದು 50% ಬೆಂದಿದೆ ಅಂದಾಗ, ಸೊ ಸೈಡ್ಸ್ ಏನಿದೆ ಅದನ್ನ ನೀಟಾಗಿ ಮಡಚ್ಕೊಳ್ಬೇಕಾಗುತ್ತೆ ಬ್ರೆಡ್ ಮೇಲೆ. ಸೊ ನೀಟಾಗಿ ಮಡಚ್ಕೊಂಡ್ಬಿಟ್ಟು, ಸೊ ಈ ಥರ ನೆಕ್ಸ್ಟ್ ಮತ್ತೆ ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ. ಸೊ ಓವರಾಲ್ ಫುಲ್ ಬೇಯಿಸ್ಕೊಂಡ್ಬಿಡ್ಬಾರ್ದು ಗೈಸ್, ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ತಿರುಗಿಸ್ಕೊಬೇಕು. ತುಂಬ ಮಾಡಿಬಿಟ್ಟು ಸೀದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅದರಿಂದ. ಸೊ ಈ ಥರ ನೀಟಾಗಿ 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬ್ರೆಡ್ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ ಸ್ವಲ್ಪ ಬಿಸಿ ತಾಗೋದ್ರಿಂದ. ಸೊ ನೀಟಾಗಿ ತಗೊಂಡ್ಬಿಟ್ಟು ಇನ್ನೊಂದು ಕಡೆ ಫ್ಲಿಪ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ. ನಮ್ಮ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ನನ್ನ ಗಂಡ ಅಂತ ಹೇಳ್ಬೋದು. ಸೊ ಅವ್ರಿಗೆ ತುಂಬಾ ಇಷ್ಟ ಇದು. ಹೀಗೆ ಯಾರ್ಯಾರೆಲ್ಲ ಬ್ರೆಡ್ ಆಮ್ಲೆಟ್ ಲವರ್ಸ್ ಇದ್ದೀರಾ, ಸೊ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ತೀನಿ. ಸೊ ಇವಾಗ ಮತ್ತೆ ನಾನು ಇನ್ನೊಂದು ಹಾಕೋತಾ ಇದ್ದೀನಿ, ಯಾಕಂದರೆ ಒಂದು 4 ಸ್ಲೈಸ್ಗೆ ಒಂದು 5 ಎಗ್ಸ್ ಸಾಕಾಗುತ್ತೆ. ನಾನು ಆ್ಯಕ್ಚುಲಾಗಿ 5 ಎಗ್ಸ್ನ ತೊಗೊಂಡಿದ್ದೀನಿ. ಸೊ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಮತ್ತೆ. ಸೊ ಫಸ್ಟ್ ಟೈಮ್ ಮಾಡೋದು ಚೆನ್ನಾಗಿ ಬರುತ್ತೆ, ಸೆಕೆಂಡ್ ಟೈಮ್ ಮಾಡೋದು ಚೆನ್ನಾಗೇ ಬರುತ್ತೆ ನೋಡಿ. ಈ ಥರ ಫುಲ್ಲು ಎಲ್ಲ ಕಡೆಯೂ ಇದು ಮಾಡಿಕೊಂಡ್ರೆ ಚೆನ್ನಾಗಿ ಅದನ್ನು ಫ್ಲಿಪ್ ಮಾಡ್ಕೊಳ್ಬೋದು ಬ್ರೆಡ್ ಮೇಲೆ, ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ಸೊ ಒಂದು ಸತಿ ಟ್ರೈ ಮಾಡಿ. ಈವನ್ ಹೋಟೆಲ್ಗಳಲ್ಲಿ ಕೂಡ ಇದೇ ಥರನೇ ಮಾಡ್ತಾರೆ. ಸ್ಟ್ರೀಟಲ್ಲಿ ತಿನ್ನೋದಾದರೂ ಅಷ್ಟೇ, ಎಲ್ಲಾದ್ರೂ ಅಷ್ಟೇ. ಸೊ ತುಂಬ ಸಖತ್ತಾಗಿರುತ್ತೆ. ಸೊ ಹೀಗೇ. ಸೊ ನಾನು ಇವಾಗ ಮತ್ತೆ 2 ಸ್ಲೈಸ್ ಬ್ರೆಡ್ನ ಇಟ್ಕೊತಾ ಇದ್ದೀನಿ. ಸೊ ಅದು ಸ್ವಲ್ಪ ಹೊತ್ತು ಬೆಂದಮೇಲೆ ಸೊ ಫ್ಲಿಪ್ ಮಾಡ್ಕೊಳ್ಳೋಣ. ನೀಟಾಗಿ ಈ ಥರ ಮಾಡ್ಕೊಳ್ಬೇಕು, ಯಾಕಂದರೆ ಬ್ರೆಡ್ಡಲ್ಲಿ ಕೂಡ ಅದು ಎಗ್ ಅನ್ನೋದು ಇಟ್ಕೊಳ್ಬೇಕಲ್ವ, ಇಲ್ಲಾಂದರೆ ಫುಲ್ಲು ಬೆಂದ ಮೇಲೆ ಅದು ಚೆನ್ನಾಗಿರೋದಿಲ್ಲ, ಬರೀ ಬ್ರೆಡ್ ಸಪ್ರೇಟ್ ಆಗಿಬಿಡುತ್ತೆ, ಆಮೇಲೆ ಇದೊಂದು ಕಡೆ ಸಪ್ರೇಟ್ ಆಗಿಬಿಡುತ್ತೆ ಅದರಿಂದ. ಸೊ ಇವಾಗ ನೀಟಾಗಿ ಎಲ್ಲನೂ ಬೇಯಿಸ್ಕೊಂಡು ಫ್ಲಿಪ್ ಮಾಡಿಕೊಂಡ್ರೆ ಮುಗ್ದೋಗ್ಬಿಡುತ್ತೆ ಬ್ರೆಡ್ ಆಮ್ಲೆಟು. ಸೊ ತುಂಬ ಸಖತ್ತಾಗಿರುತ್ತೆ. ಇಲ್ಲಿ ಸ್ವಲ್ಪ ಕಿತ್ತೋಗ್ತಾ ಇದೆ ನಂದು, ಸೊ ಆದ್ರೂ ಪರವಾಗಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಗೈಸ್, ಒಂದು ಸತಿ ಟ್ರೈ ಮಾಡಿ ಅಂತ ಕೇಳ್ತೀನಿ. ಸೊ ಈ ಥರ ಎಲ್ಲ ನೀಟಾಗಿ ಫ್ಲಿಪ್ ಮಾಡ್ಕೊಂಡ್ಬಿಟ್ಟು, ಸೊ ಚೆನ್ನಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ತುಂಬಾ ಈಸಿ, ಹಾಗೆ ತುಂಬ ಸಿಂಪಲ್ ಕೂಡ ಮಾಡ್ಕೊಳ್ಳೋದು. ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ ಅಂತ ಕೇಳ್ತಾ, ದಯವಿಟ್ಟು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ನೋಟಿಫಿಕೇಷನಲ್ಲಿ. ಸೊ ಆವಾಗ ಆರಾಮಾಗಿ ನೋಡ್ಬೋದು. ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್ ಗೈಸ್. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ.
ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಬಿಸಿ ಬಿಸಿ ಹೋಗುವಂತಹ ಬ್ರೆಡ್ ಆಮ್ಲೆಟ್ ಸಿಗುತ್ತೆ. ಸೊ ಇದ್ರ ಮೇಲೆ ಕೆಚಪ್ ಇಲ್ಲಾಂದರೆ ಪೆಪ್ಪರ್ ಪೌಡರ್ ಏನಾದರೂ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಸೊ ತುಂಬ ಸಖತ್ತಾಗಿರುತ್ತೆ.